ನಿಮ್ಮ ಬೈಬಲನ್ನು ತೆರೆಯಿರಿ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಿಂದ ವಚನ 28ರವರೆಗೂ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಆತನ ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗ ಹೆಚ್ಚುತ್ತಾ ಬಂತೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಆತನ ಹಿಂದೆ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಆದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ತನ್ನೊಳಗೆ ತಿಳ್ಕೊಂಡಳು. 25ನೇ ವಚನ. 12 ವರ್ಷಗಳಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟ ಅನುಭವಿಸಿದಳಂತೆ. ಎಷ್ಟೇ ಕಷ್ಟಕರವಾದ ಮಾತಲ್ಲಿದೆ ನೋಡಿ. ವೈದ್ಯರು ಸಾಧಾರಣವಾಗಿ ಏನ್ಮಾಡಬೇಕು? ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಆಕೆಗಿರುವ ರೋಗ ವಾಸಿ ಮಾಡಬೇಕಿತ್ತು. ಆದರೆ ಆಕೆಯ ಜೀವಿತದಲ್ಲಿ ಧಾವಿಸಿರುವ ಪರಿಸ್ಥಿತಿ ಎಂಥದೆಂದರೆ, ವೈದ್ಯರು ಕೂಡ ಆಕೆಯನ್ನು ವಾಸಿ ಮಾಡಲಿಕ್ಕಾಗಲಿಲ್ಲ, ಬದಲಿಗೆ ಕಷ್ಟ ಕೊಟ್ರಂತೆ. ಏನಂತಿದೆ ಅಲ್ಲಿ? ಅನೇಕ ವೈದ್ಯರಿಂದ ಎಷ್ಟೋ ಕಷ್ಟ ಅನುಭವಿಸಿದಳಂತೆ. ಅಂದರೆ ಅರ್ಥವೇನೆಂದರೆ, ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ತೇನೆ ಎಂದು ಆಕೆಗೆ ನಂಬುವಂತೆ ಮಾಡ್ತಿದ್ದಾರೆ ಹೊರತು ಹೋಗಿ ಆಕೆ ತನ್ನ ಕಷ್ಟ ಹಂಚಿಕೊಂಡ್ರೆ, ವೈದ್ಯಕೀಯ ಚಿಕಿತ್ಸೆ ಕೊಡ್ತಿದ್ದಾರೆ, ದುಡ್ಡು ತೆಗೆದುಕೊಳ್ತಿದ್ದಾರೆ, ಔಷಧಿ ಕೊಡ್ತಾರೆ, ಆದರೆ ರೋಗ ಮಾತ್ರ ಕಡಿಮೆ ಆಗ್ತಿಲ್ಲ. ಕೆಲವೊಂದು ಸಾರಿ ವೈದ್ಯಕೀಯ ಚಿಕಿತ್ಸೆಗಾಗಿ ನೀವು ಹೋದಾಗ ನಿಮ್ಮ ರೋಗವನ್ನು ಡಾಕ್ಟರ್ ಅವರು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ, ನಿಮ್ಮ ರೋಗ ಕಡಿಮೆ ಮಾಡುವ ಪ್ರಕ್ರಿಯೆಯಲ್ಲಿ ಔಷಧಿ ಬಳಸ್ತಾರೆ. ಆ ಔಷಧಿಗಳು ಏನ್ ಮಾಡುತ್ತವೆ ಗೊತ್ತಾ? ಹೇಳ್ತೇನೆ ಕೇಳ್ರಿ. ರಿವರ್ಸ್ ಆಗ್ತವೆ, ರಿಯಾಕ್ಷನ್ ಉಂಟು ಮಾಡ್ತವೆ. ಯಾವಾಗ ಔಷಧಿಗಳು ಅಡ್ಡ ಪರಿಣಾಮ ಉಂಟು ಮಾಡ್ತವೋ, ರಿಯಾಕ್ಷನ್ ಉಂಟು ಮಾಡ್ತವೋ, ಮತ್ತಷ್ಟು ಹೆಚ್ಚು ತೀವ್ರವಾದ ಸಮಸ್ಯೆಗಳು ಎದುರಾಗ್ತವೆ. ಆಕೆಗಿರುವ ಸಮಸ್ಯೆ ಏನೆಂದರೆ, ಆಕೆ ವೈದ್ಯರ ಬಳಿಗೆ ಹೋದಾಗ ಅವರು ಕೊಟ್ಟ ಔಷಧಿಗಳನ್ನು ಬಳಸಿದಾಗ ಆಕೆಯ ರೋಗ ಕಡಿಮೆಯಾಗುವುದರ ಬದಲಿಗೆ ಅವರು ಕೊಟ್ಟ ಮೆಡಿಸನ್ನಿಂದ ಆ ಮೆಡಿಸನ್ ರಿಯಾಕ್ಷನ್ ಉಂಟು ಮಾಡಿದ್ದರಿಂದ ಆಕೆಗಿರುವ ರೋಗ, ಆಕೆಗಿರುವ ಆರೋಗ್ಯ ಇನ್ನಷ್ಟು ಹಾಳಾಗಿ ಹೋಯಿತು. ಅನೇಕ ವೈದ್ಯರಿಂದ ಆಕೆಯಂತೆ ಇನ್ನೂ ಹೆಚ್ಚು ಕಷ್ಟ ಅನುಭವಿಸಿದಳಂತೆ. ವೈದ್ಯರು ರೋಗ ಕಡಿಮೆ ಮಾಡಲಾರದಕ್ಕಾಗಿ ಈ ಅಭಾಗ್ಯಳ ಜೀವಿತದಲ್ಲಿ ರೋಗ ಇನ್ನೂ ಹೆಚ್ಚಾಗಿ ಬಿಡುತ್ತೆ. ಬಹಳ ಕಷ್ಟ ಅನುಭವಿಸ್ತಾಳೆ ಪಾಪ. ಒಮ್ಮೆ ಒಬ್ಬ ವೈದ್ಯನು ಬೋರ್ಡಿಟ್ಟ, ಏನೆಂದು ಗೊತ್ತಾ? ಖಂಡಿತವಾಗಿಯೂ ನಿಮ್ಮ ರೋಗವು ವಾಸಿ ಮಾಡಲಾಗ್ತದೆ. ಒಂದು ವೇಳೆ ನಿಮ್ಮ ರೋಗ ವಾಸಿ ಮಾಡದಿದ್ದರೆ 10,000 ರೂಪಾಯಿ ತಿರುಗಿ ಕೊಡುತ್ತೇನೆ ಎಂಬ ಬೋರ್ಡ್ ಹಾಕಿಸಿದ. ಅಲ್ಲಿಗೆ ಒಬ್ಬ ಬುದ್ಧಿವಂತನು ಹೋಗ್ತಾನೆ. ಕನ್ಸಲ್ಟೇಷನ್ ಫೀಸ್ ಎಷ್ಟು ಗೊತ್ತಾ? 1,000 ರೂಪಾಯಿ. 1,000 ರೂಪಾಯಿ ಕಟ್ಟಿ ಹೋಗಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಹೇಳ್ತಾನೆ, ಸರ್, ನನ್ನ ಸಮಸ್ಯೆ ಏನೆಂದು ಹೇಳ್ತೇನೆ ಕೇಳಿ. ಆಯ್ತು ಹೇಳಪ್ಪ ಅಂದ್ರು. ನನ್ನ ನಾಲಿಗೆಗೆ ರುಚಿ ಗೊತ್ತಾಗ್ತಾ ಇಲ್ಲ ಎಂದು ಹೇಳ್ದ. ಹೌದಾ ಅಂತ ಹೇಳಿ ನರ್ಸ್ಗೆ ಕರೆದು, ನೀನು ಒಳಗಡೆ ಹೋಗಿ 102 ನಂಬರ್ ಇರುವಂತಹ ಸಿರಪ್ ತೆಗೆದುಕೊಂಡು ಬಾ ಎಂದು ಹೇಳಿದ. 102 ನಂಬರ್ ಇರುವ ಸಿರಪ್ಪನ್ನು ತಂದು ಅವನ ಬಾಯಲ್ಲಿ ಹೊಯ್ಯಿ ಅಂದಾಗ ಆಕೆ ಹೊಯ್ತಾಳೆ. ಆಕ್ಚುಲಿ ಅದು ಕೆರೋಸಿನ್ ಆಗಿರುತ್ತೆ. ಏನಾಗಿರುತ್ತೆ? ಕೆರೋಸಿನ್. ಯಾವಾಗ ಆ ನರ್ಸ್ ಅವನ ಬಾಯೊಳಗೆ ಕೆರೋಸಿನ್ ಹಾಕಿದಳೋ, ಅವನು ತಕ್ಷಣವೇ ಆ ಕೆರೋಸಿನ್ ನುಂಗ್ಲಿಕ್ಕಾಗದೆ ಉಗಿದು ಗಟ್ಟಿಯಾಗಿ ಕೆರ್ಚಿದ. ಎಂಥ ವೈದ್ಯನಯ್ಯ ನೀನು, ಸಿರಪ್ ಅಂತ ಹೇಳಿ ಕೆರೋಸಿನ್ ಬಾಯಲ್ಲಿ ಹಾಕಿದ್ರಿ ಎಂದು ಹೇಳಿದ್ರೆ, ಈಗ ಬಾಯಿ ಮುಚ್ಕೊಂಡು 1,000 ರೂಪಾಯಿ ಫೀಸ್ ಕಟ್ಟೋಗಿ, ನಿನಗೆ ರುಚಿ ಚೆನ್ನಾಗಿ ಗೊತ್ತಾಗ್ತಿದೆ ಅಂದ. ಅವನ ಸಮಸ್ಯೆ ವಾಸ್ತವದಲ್ಲಿ ಏನಾಗಿತ್ತು? ರುಚಿ ಗೊತ್ತಾಗ್ತಿರ್ಲಿಲ್ಲ ಅಂತೆ ಪಾಪ. ಅದಕ್ಕಾಗಿಯೇ ಬರ್ತಾನೆ. ವಾಸ್ತವದಲ್ಲಿ ಅವನಿಗೆ ರುಚಿಯೆಲ್ಲ ಗೊತ್ತಿತ್ತು. 10,000 ವಸೂಲಿ ಮಾಡೋಣೆಂಬ ಆಸೆ.
ಯಾಕೆಂದರೆ ನಾನು ರೋಗ ವಾಸಿ ಮಾಡಿಲ್ಲ ಅಂದ್ರೆ 10,000 ಕೊಡ್ತೇನೆಂದು ಬೋರ್ಡ್ ಹಾಕ್ಸಿದಾರಲ್ಲವೇ, ಆ 10,000ಕ್ಕಾಗಿ ಹೋಗಿದ್ದ ಅಲ್ಲಿಗೆ. ಈಗ ಬಾಯೊಳಗಡೆ ಕೆರೋಸಿನ್ ಹಾಕಿದ್ದಕ್ಕೆ ಅವನಿಗೆ ರುಚಿ ಏನೆಂದು ಗೊತ್ತಾಯ್ತು. ಅಯ್ಯಯ್ಯಯ್ಯೋ, ಸಿಕ್ಕಾಕೊಂಡೇನಲ್ಲ ಅಂದುಕೊಂಡು ₹1,000 ಕಟ್ಟಿ ತಿರುಗಿ ಬಂದ. ಮತ್ತೆ ಸ್ವಲ್ಪ ಕಾಲವಾದ ನಂತರ ಈ ಡಾಕ್ಟರ್ಗೆ ಒಂದು ಗತಿ ಕಾಣಿಸಬೇಕಂದುಕೊಂಡು ತಿರುಗಿ ಮತ್ತೊಮ್ಮೆ ಹೋಗ್ತಾನೆ. ಮತ್ತೆ ಹೋದಾಗ ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ, ಅಯ್ಯೋ ನನಗೆ ಅರುಮರು ಉಂಟಾಗ್ತಿದೆ, ನನಗೇನು ಜ್ಞಾಪಕ ಇರ್ತಾ ಇಲ್ಲ ಎಂಬುದಾಗಿ ಹೇಳ್ದ. ಹೌದಾ, ಆಯ್ತು ಕೂತ್ಕೊಳ್ರಿ ಅಂತ ಹೇಳಿ ನರ್ಸನ್ನು ಕರೆಸಿ, ಅಮ್ಮ ನರ್ಸು, ನೀನು ಒಳಗಡೆ ಹೋಗಿ 102 ನಂಬರ್ ಇರುವ ಸಿರಪ್ ತೆಗೆದುಕೊಂಡು ಬಾ ಎಂದು ಹೇಳ್ದ. ಇವನಿಗೆ ತಕ್ಷಣ ಜ್ಞಾಪಕ ಬಂತು. ಏನದು? ಅದು ಏನಾಗಿದೆ ಎಂದು? ಕೆರೋಸಿನ್ ಆಗಿದೆ ಎಂದು. ತಕ್ಷಣ ಕಿರ್ಚಿ ಡಾಕ್ಟರ್ಗೆ ಹೇಳ್ತಾನೆ, ಸುಮ್ನಿರಿ ಡಾಕ್ಟ್ರೆ, ಯಾವಾಗಲೂ 102 102 ಅನ್ನುತ್ತೀರಿ, ಅದು ಕೆರೋಸಿನ್ ಅಲ್ಲವೋ ಅನ್ನುತ್ತಾನೆ. ಓಹೋ, ನಿನಗೆ ಜ್ಞಾಪಕವಾಯ್ತಾ? ಹಾಗಾದ್ರೆ ₹1,000 ಫೀಸ್ ಕಟ್ಟು ಹೋಗು ಅಂತ ಹೇಳ್ದ. ಅಯ್ಯೋ, ಮತ್ತೆ ಸಿಕ್ಕಾಕೊಂಡೇನಲ್ಲ ಅಂದುಕೊಂಡು ಮತ್ತೆ ಕೆಲವು ದಿನಗಳಾದ್ಮೇಲೆ ಮತ್ತೆ ಬರ್ತಾನೆ. ಬಂದು ಹೀಗೆ ಕೈ ಸಾವರುತ್ತಾ ಒಳಗೆ ಬರುತ್ತಾನೆ. ಯಾಕಯ್ಯ, ಏನಾಯ್ತು? ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ ಅಂದ. ಏನ್ ಕಾಣಿಸ್ತಾ ಇಲ್ಲ ಅಂತೆ? ಕಣ್ಣು ಕಾಣಿಸ್ತಾ ಇಲ್ಲ ನನಗೆ ಅಂದ. ಆಗ ಡಾಕ್ಟರ್ ಹೇಳ್ತಾರೆ, ನೋಡಯ್ಯ, ನನ್ನನ್ನು ಕ್ಷಮಿಸು, ಆ ಕಣ್ಣು ಕಾಣಿಸದಿದ್ರೆ ನಾನು ಚಿಕಿತ್ಸೆ ಕೊಡ್ಲಿಕ್ಕಾಗಲ್ಲ. ನಾನು ಚಿಕಿತ್ಸೆ ಕೊಡ್ಲಿಕ್ಕಾಗದೇ ಇರೋದ್ರಿಂದ ನಿಮ್ಮ 10,000 ನಿಮಗೆ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿ ಚೆಕ್ ಬರೆದು ಆ ಚೆಕ್ಕನ್ನು ಅವನ ಕೈಯಲ್ಲಿಟ್ಟ. ಅದರೊಳಗಡೆ ಬರ್ದಿದ್ದು ₹100. ಅವನು ಕಣ್ಣು ಕಾಣದಿದ್ರು ಸುಮ್ಮನೆ ಈ ರೀತಿ ನೋಡ್ದ. ನೋಡಿ ಹೇಳ್ತಾನೆ, ಡಾಕ್ಟ್ರೇ, ಇದು ಅನ್ಯಾಯ ಅನ್ನುತ್ತಾನೆ. ಯಾಕೆ ಅನ್ಯಾಯ? 10,000 ಚೆಕ್ ಕೊಡುವುದರ ಬದಲಿಗೆ ನೀವು ₹100 ಚೆಕ್ ಕೊಟ್ರಿ. ಓಹೋ, ನಿನಗೆ ಕಣ್ಣು ಕಾಣಿಸ್ತೀವೆ, ₹1,000 ಫೀಸ್ ಕಟ್ ಹೋಗು ಅಂತ ಹೇಳ್ದ. ಅಂದರೆ ವಾಸ್ತವದಲ್ಲಿ ಈ ವೈದ್ಯನು ಇರುವ ರೋಗವನ್ನು ತೀರಿಸುತ್ತಾ ಇದ್ದಾರಂತೀರಾ, ಇಲ್ಲವೇ ಸಮಸ್ಯೆ ಹೆಚ್ಚಿಸುತ್ತಾ ಇದ್ದಾರಂತೀರಾ? ನೀವೇ ಹೇಳಿ. ಯಾವ ರೋಗ ಇಲ್ಲದವನ ಬಳಿಯಿಂದ 3,000 ಪಡ್ಕೊಂಡ, ಅರ್ಥವಾಯ್ತಾ ನಿಮಗೆ? ಬೋರ್ಡ್ ಮಾತ್ರ ಏನಾಕಿದ, ಒಂದು ವೇಳೆ ನಿಮ್ಮ ರೋಗ ತೀರಿಸದಿದ್ದರೆ ನಾನು ತಿರುಗಿ 10,000 ಕೊಡ್ತೇನೆ ಎಂದು ಹಾಕಿದ್ರು. ವಾಸ್ತವದಲ್ಲಿ ರೋಗ ತೀರಿಸಲಾರದೆ, ರೋಗ ಏನೆಂದು ಕಂಡುಕೊಳ್ಳಲಾರದೆ ಸುಮ್ನೆ 3,000 ಪಡ್ಕೊಂಡ. ಆ ದಿನ ಆ ಅಭಾಗ್ಯಳು, ಅಡ್ರೆಸ್ ಇಲ್ಲದ ಆ ಅನಾಥಳು ರೋಗದಿಂದ ಬಳಲುತ್ತಾ ವೈದ್ಯರ ಬಳಿಗೆ ಹೋದ್ರೆ ಅವರು ವೈದ್ಯಕೀಯ ಚಿಕಿತ್ಸೆ ಎಂಬ ಹೆಸರಲ್ಲಿ ಆಕೆ ಬಳಿಯಲಿದ್ದ ದುಡ್ಡನ್ನೆಲ್ಲಾ ತೆಗೆದುಕೊಳ್ತಾರೆ. ವೈದ್ಯಕೀಯ ಚಿಕಿತ್ಸೆ ಕೊಡುವ ಪ್ರಯತ್ನ ಮಾಡ್ತಾರೆ, ಅದು ತಿರುಗೇಟು ಹೊಡೆದಿರುತ್ತೆ. ಔಷಧಿಗಳು ಕೂಡ ಆಕೆಗೆ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಏನಂತ ಇದೆ ನೋಡಿ ಬೈಬಲ್ನಲ್ಲಿ, ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂತೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ನೋಡಿದ್ರ, ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡಳು ಪಾಪ. ತೀವ್ರವಾದ ಸಮಸ್ಯೆ, ತಾಳಿಕೊಳ್ಳಲಾರದ ಸಮಸ್ಯೆ, ತೀರಿಸಿಕೊಳ್ಳಲಾರದ ಸಮಸ್ಯೆ, ಕಡಿಮೆಯಾಗದಂತಹ, ತೊಲಗಿ ಹೋಗದಂತಹ ಸಮಸ್ಯೆ. ಯಾಕೆಂದರೆ 12 ವರ್ಷಗಳಾದರೂ ಸಹ ಆ ಸಮಸ್ಯೆ ತೊಲಗಲಿಲ್ಲ ಪ್ರಿಯರೇ, ತೀರಲಿಲ್ಲ ಪ್ರಿಯರೇ. ಈ ದಿನ ನಮ್ಮ ಮಧ್ಯ ಯಾರಾದ್ರೂ ಇದ್ದೀರಾ? ಅಯ್ಯ, ವರ್ಷಗಳು ಕಳೆದು ಹೋಗ್ತೀವಿ, ಆದ್ರೆ ನನಗಿರುವ ಸಮಸ್ಯೆ ಮಾತ್ರ ಕರಗಿ ಹೋಗ್ತಾ ಇಲ್ಲ. ವರ್ಷಗಳು ಕಳೆದು ಹೋಗ್ತೀವಿ, ಆದ್ರೆ ನನಗಿರುವ ಸಮಸ್ಯೆ ಮಾತ್ರ ತೀರಿ ಹೋಗ್ತಾ ಇಲ್ಲ. ಏನಾಗಿದೆ ಆ ಸಮಸ್ಯೆ? ತೀರಲಾರದ ಸಮಸ್ಯೆ. ವರ್ಷ ಕಳೆದರೂ ಕೂಡ ತೀರಲಾರದ ಸಮಸ್ಯೆ ಈ ದಿನ ಯಾವುದಾಗಿದೆ ನಿಮ್ಮ ಜೀವಿತದಲ್ಲಿ? ತಾಳಲಾರದಂತಹ, ಸಹಿಸಿಕೊಳ್ಳಲಾರದ ಸಮಸ್ಯೆ ಏನಾಗಿದೆ? ತೀವ್ರವಾದ ಸಮಸ್ಯೆ ಏನಾಗಿದೆ? ಯಾರೊಂದಿಗೂ ಹಂಚಿಕೊಳ್ಳಲಾರದೆ ಒದ್ದಾಡುತ್ತಿರುವ ಸಮಸ್ಯೆ ಏನಾಗಿದೆ? ಆ ದಿನ ಆ ಸ್ತ್ರೀ ತನಗಿರುವ ಸಮಸ್ಯೆ ಪಬ್ಲಿಕ್ ಆಗಿ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗಲ್ಲ. ಮರೆತು ಏನಾದರೂ ಯಾರಿಗಾದ್ರೂ ಹೇಳಿಕೊಂಡ್ರೆ, ಆ ಸುದ್ದಿ ಏನಾದರೂ ಲೀಕ್ ಆದ್ರೆ ಕೊನೆಗೆ ಆಕೆಯನ್ನು ತಳ್ಳಿ ಹಾಕುತ್ತಾ ಇದ್ರು. ಗಮನ ಕೊಟ್ಟು ಕೇಳಿ ಪ್ರಿಯರೇ, ರಹಸ್ಯ ಎನ್ನುವುದು ಎಂದಿಗೂ ರಹಸ್ಯವಾಗಿರುವುದಿಲ್ಲ ಇಬ್ಬರ ನಡುವೆ. ಅರ್ಥ ಆಯ್ತಾ? ಇಬ್ಬರ ನಡುವೆ ಇರುವ ರಹಸ್ಯಾಗಿರುತ್ತೋ? ಸಾಧ್ಯವೇ ಇಲ್ಲ. ಅ ಸೀಕ್ರೆಟ್ ಕ್ಯಾನ್ ನೆವರ್ ಬಿ ಅ ಸೀಕ್ರೆಟ್ ಬಿಟ್ವೀನ್ 2 ಪರ್ಸನ್ಸ್. ಒಬ್ಬನ ಬಳಿಯಲ್ಲಿದ್ರೆ ಅದು ಸೀಕ್ರೆಟ್ ಆಗಿರುತ್ತೆ. ಎರಡನೇ ಅವನಿಗೆ ಗೊತ್ತಾಗೋದಾದ್ರೆ ಇನ್ನೆಂದಿಗೂ ಅದು ಸೀಕ್ರೆಟ್ ಆಗಿ ಇರಲ್ಲ. ಆದರೆ ನಮ್ಮ ಸಹೋದರಿಯರು ಪಾಪ ಹೇಳೋದೆಲ್ಲ ಹೇಳ್ಬಿಟ್ಟು ಕೊನೆಯದಾಗಿ ಒಂದು ಮಾತನ್ನ ಹೇಳ್ಬಿಡ್ತಾರೆ. ಯಾರಿಗೂ ಹೇಳ್ಬೇಡ್ರಿ ಅನ್ನುತ್ತಾರೆ. ನಿಮ್ಮ ಒಬ್ಬರಿಗೆ ಹೇಳ್ತಾ ಇದ್ದೇನೆ, ನೀವು ಯಾರಿಗೂ ಕೂಡ ಹೇಳ್ಬೇಡ್ರಿ. ಇದು ಕಾಮನ್ ಡೈಲಾಗ್. ನೀವು ಯಾರಿಗೆ ಹೀಗಂತ ಹೇಳಿದಿರೋ ಅವರು ಮತ್ತೊಬ್ಬರ ಬಳಿಗೆ ಹೋಗಿ ಏನು ಹೇಳ್ತಾರೆ ಗೊತ್ತಾ? ನಿಮ್ಮೊಬ್ಬರಿಗೆ ನಾನು ಹೇಳ್ತಿದ್ದೇನೆ, ಬೇರೆ ಯಾರಿಗೂ ಹೇಳಬೇಡಿ ಅನ್ನುತ್ತಾರೆ. ಅಂದರೆ ಒಂದು ರಹಸ್ಯವನ್ನು ನೀವು ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದಾದರೆ ಅದು ಇನ್ನೆಂದಿಗೂ ರಹಸ್ಯವಾಗಿರಲು ಸಾಧ್ಯವಿಲ್ಲ.
ಹಾಗಾಗಿ ಪಾಪ ಈ ಅಭಾಗ್ಯಳು ಯಾರಾದರೂ ಒಬ್ಬರಿಗೆ ಒಂದು ವೇಳೆ ಹೇಳಿಕೊಳ್ಳೋದಾದ್ರೆ ಬೇರೆಯವರಿಗೆ ಎಲ್ಲಿ ಅವರು ಹೇಳ್ತಾರೇನೋ ಎಂಬುದಾಗಿ ಪಾಪ ಅವಳು ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲಾರದೆ ತಾನೇ ಕೊರಗುತ್ತಾ ಇದ್ದಳು. ಒಂದು ವೇಳೆ ತನಗೆ ಬಹಳ ಪರಿಚಯವಿರುವ ಒಬ್ಬರಿಬ್ಬರಿಗೆ ಹೇಳಿಕೊಂಡಿದ್ದಳೇನೋ, ಆದರೆ ಇನ್ಯಾರಿಗೂ ಹೇಳಲಿಲ್ಲ ಪ್ರಿಯರೇ. ಇರುವ ದುಡ್ಡೆಲ್ಲ ಖಾಲಿಯಾಯಿತು, ಆಕೆಯ ಜೀವಿತ ಖಾಲಿಯಾಯಿತು, ನಿರಾಶೆ ನಿರುತ್ಸಾಹ ಆವರಿಸಿಕೊಂಡಿತು. ಇನ್ನು ಸತ್ರೆ ಚೆನ್ನಾಗಿರುತ್ತೆ ಎಂಬ ಆಲೋಚನೆಗೆ ಸ್ವಲ್ಪ ಮಟ್ಟಿಗೆ ಆಕೆ ಬಂದಿರುತ್ತಾಳೆ. ಅಂತಹ ಸಮಯದಲ್ಲಿ 3 ಕಾರ್ಯಗಳು ಆಕೆಯ ಜೀವಿತದಲ್ಲಿ ನಡೆಯುತ್ತವೆ. 1, ಯೇಸುವಿನ ಸಮಾಚಾರವನ್ನು ಕೇಳ್ತಾಳೆ. 2ನೇದಾಗಿ ಯೇಸುವಿನಲ್ಲಿ ನಂಬಿಕೆ ಇಡುತ್ತಾಳೆ. 3ನೇದು ಯೇಸುವಿನ ಮುಖಾಂತರ ಬಿಡುಗಡೆ ಹೊಂದಿಕೊಳ್ಳುತ್ತಾಳೆ. ಹೇಳುತ್ತಾಳೆ, ನಂಬಿಕೆ ಇಡುತ್ತಾಳೆ, ಬಿಡುಗಡೆ ಹೊಂದಿಕೊಳ್ತಾಳೆ. ಮೊದಲನೇದಾಗಿ ನೋಡೋಣ ಬನ್ನಿ, 27ನೇ ವಚನ. ಆಕೆ ಯೇಸುವಿನ ಸಮಾಚಾರವನ್ನು ಕೇಳಿ ಯಾವಾಗ ತೊಂದರೆ ಪಡುತ್ತಿರುವಾಗ, ಯಾವಾಗ ತೀವ್ರವಾದ ಸಮಸ್ಯೆಯುಳ್ಳವಳಾಗಿರುವಾಗ, ಯಾವಾಗ ತಾಳಿಕೊಳ್ಳಲಾರ್ದ ಸಮಸ್ಯೆಯುಳ್ಳವಳಾಗಿರುವಾಗ, ಯಾವಾಗ ತೊಲಗದಂತಹ ತೀರಿ ಹೋಗದಂತಹ ಸಮಸ್ಯೆಯುಳ್ಳವಳಾಗಿರುವಾಗ ಯೇಸುವಿನ ಕುರಿತಾಗಿ ಕೇಳುತ್ತಾಳೆ. ಕೇಳಿದಳು ಅಂದ್ರೆ ಅರ್ಥವೇನು? ಯಾರೋ ಒಬ್ಬರು ಏನ್ಮಾಡಿದ್ರು? ಹೇಳಿರುತ್ತಾರೆ ಪ್ರಿಯರೇ ಯೇಸುವಿನ ಕುರಿತಾಗಿ. ಸಹೋದರ ಸಹೋದರಿ, ಕೇವಲ ಯೇಸುವಿನ ಕುರಿತಾಗಿ ಕೇಳುವವನಾಗಿ ಕೇಳುವವಳಾಗಿ ಮಾತ್ರ ಉಳ್ಕೊಳ್ಳಬೇಡಿ. ಆ ಯೇಸುವಿನ ಕುರಿತಾಗಿ ಹೇಳುವವರಾಗಿ ನೀವಿರಬೇಕು. ಕೇಳಿದ್ರೆ ನೀವು ಒಬ್ಬರೇ ಬದಲಾಗುತ್ತೀರಿ, ಹೇಳಿದ್ರೆ 10 ಮಂದಿ ಬದಲಾಗ್ತಾರೆ. ಹಾಗಾಗಿ ಕ್ರೈಸ್ತಿಯ ಸಮಾಜವೇ, ಕೇವಲ ಕೇಳುವವರಾಗಿ ಮಾತ್ರ ಉಳ್ಕೊಳ್ಬೇಡಿ. ಆ ಯೇಸುವಿನ ಕುರಿತು 10 ಜನರಿಗೆ ಹೇಳುವ ವ್ಯಕ್ತಿಯಾಗಿರಿ. ಯಾಕೆಂದರೆ ನೀವು ಹೇಳುವಾಗಲೇ ಅವರು ಬದಲಾಗುತ್ತಾರೆ, ನೀವು ಹೇಳುವಾಗಲೇ ಅವರು ರಕ್ಷಿಸಲ್ಪಡುತ್ತಾರೆ. ಹೇಳ್ತಾ ಇದ್ದೀರಾ? ಬಾಯಿ ತೆರೆದು ನಿಮಗೆ ತಿಳಿದಿರುವ ಸತ್ಯ ನೀವು ಹೇಳುತ್ತಾ ಇದ್ದೀರಾ? ಬಾಯಿ ತೆರೆದು ಯೇಸು ಕ್ರಿಸ್ತನು ಮನುಷ್ಯನನ್ನು ಎಷ್ಟು ಪ್ರೀತಿಸಿದ್ದಾರೆಂದು ಆ ಪ್ರೀತಿಯ ಸುವಾರ್ತೆಯ ಕುರಿತು ಹೇಳ್ತಾ ಇದ್ದೀರಾ? ಪ್ರಾಣದಂತೆ ಪ್ರೀತಿಸಿರುವ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಯೇಸು ಶಿಲುಬೆ ಮೇಲೆ ಹೇಗೆ ಪ್ರಾಣ ಕೊಟ್ಟರೆಂದು ಹೇಳ್ತಾ ಇದ್ದೀರಾ? ಅಥವಾ ಮೌನವಾಗಿ ಇರ್ತಾ ಇದ್ದೀರಾ? ನೀವು ಕೇಳ್ತಾ ಇದ್ದೀರಿ, ಆದರೆ ಹೇಳ್ತಾ ಇಲ್ಲ. ನೀವು ಹೇಳದಿದ್ದರೆ ಮತ್ತೊಬ್ಬರು ರಕ್ಷಿಸಲ್ಪಡುವುದಿಲ್ಲ. ಆ ದಿನ ಇನ್ನು ಸಾವಲು ಸಿದ್ಧವಾಗಿರುವ, ಜೀವಿತದಲ್ಲೇ ವಿರಕ್ತಿ ಹೊಂದಿ ನಿರಾಶೆ ನಿರುತ್ಸಾಹದಲ್ಲಿರುವ, ಕೊರಗುತ್ತಿರುವ ಈ ಅಭಾಗ್ಯಳಿಗೆ ಯಾರೋ ಹೇಳಿದ್ರು. ಏನೆಂದು ಹೇಳಿದ್ರು? ಯೇಸುವಿನ ಕುರಿತಾಗಿ ಹೇಳಿದ್ರು. ಈಗ ಜಾಗ್ರತೆಯಿಂದ ನೀವು ಕೇಳಬೇಕು. ಇದಕ್ಕಿಂತ ಮುಂಚೆ ಏನೋ ಒಬ್ಬ ಅಧಿಕಾರಿ, ಅವನು ಸಮಸ್ಯೆದೊಂದಿಗೆ ಬರ್ತಾನೆ. ಯಾವುದೋ ಅವನ ಸಮಸ್ಯೆ? 12 ವರ್ಷ ವಯಸ್ಸುಳ್ಳ ಅವನ ಮಗಳು ಸಾವು ಬದುಕಿನಲ್ಲಿದ್ದಾಳೆ ಎಂದು ಹೇಳಿ ಯೇಸುವನ್ನು ಆ ಅಧಿಕಾರಿ ತನ್ನ ಮನೆಗೆ ಕರೆದೊಯ್ತಿದ್ದಾನೆ. ಈಗ ಮತ್ತೊಂದು ಸಮಸ್ಯೆಯುಳ್ಳ ಒಬ್ಬ ಸ್ತ್ರೀ ಬರುತ್ತಾಳೆ. ಈಕೆ ಯಾರು? ಒಬ್ಬ ಅನಾಥಳು. ಆದರೆ ಮೊದಲನೆಯವನು ಯಾರು? ಒಬ್ಬ ಅಧಿಕಾರಿ. ಆದರೆ ಇವಳು ಯಾರು? ಒಬ್ಬ ಅನಾಥಳು, ಒಬ್ಬ ಅಭಾಗ್ಯಳು, ಒಬ್ಬ ಅಡ್ರೆಸ್ ಇಲ್ಲದಂತಹ ಸ್ತ್ರೀಯಾಗಿದ್ದಳು. ಅವನೇನು ಯಹೂದ್ಯನಾಗಿರುವ ಯಾಯೀರನಾಗಿದ್ದನು. ಆದರೆ ಈಕೆ ಯಾರು? ಗೊತ್ತಿಲ್ಲ. ಈಗ ನನ್ನ ಪ್ರಶ್ನೆ, ಅಡ್ರೆಸ್ ಇಲ್ಲದೆ ಅಭಾಗ್ಯಳಿಗೆ ಇರುವಂತಹ ಅತ್ಯವಶ್ಯಕವಾಗಿರುವ ಆಕೆಯ ಸಮಸ್ಯೆಯನ್ನು ಯೇಸು ತೀರಿಸುತ್ತಾರೋ, ಇಲ್ಲವೇ ಅಡ್ರೆಸ್ ಉಳ್ಳಂತಹ ಅಧಿಕಾರಿಯಾಗಿರುವಂತಹ ಯಾಯೀರನ ಮಗಳನ್ನು ಯೇಸು ವಾಸಿ ಮಾಡುತ್ತಾರೋ? ಇವರಿಬ್ಬರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯಾರಿಗೆ ಪ್ರಯಾರಿಟಿ ಕೊಡ್ತಾರೆ? ನೀವೇ ಹೇಳಿ. ಏನಂತೀರಿ ನೀವು? ಅನಾಥಳಿಗೆ. ಅಂದ್ರೆ ಅರ್ಥವಾಯ್ತಾ? ನನ್ನ ಯೇಸು ಅನಾಥರನ್ನು ಆದುಕೊಳ್ಳುವವರಾಗಿದ್ದಾರೆ. ನನ್ನ ಯೇಸು ಅಭಾಗ್ಯರನ್ನೂ ಸೇರಿಸಿಕೊಳ್ಳುವವರಾಗಿದ್ದಾರೆ. ಲೋಕ ದುಡ್ಡಿರುವ ಜನರ ಕಡೆಗೆ ಹೋಗುತ್ತೆ. ನನ್ನ ಯೇಸು ಏನು ದರಿದ್ರರ ಕಡೆಗೆ ಹೋಗ್ತಾರೆ, ದಿಕ್ಕಿಲ್ಲದವರ ಕಡೆಗೆ ಹೋಗ್ತಾರೆ, ದೀನರ ಕಡೆಗೆ ಹೋಗುತ್ತಾರೆ. ಆ ದಿನ 2 ಸಮಸ್ಯೆಗಳೊಂದಿಗೆ ಇಬ್ಬರು ಬರ್ತಾರೆ. ಒಬ್ಬನೇನೋ ಅಧಿಕಾರಿ, ಒಬ್ಬಳೇನೋ ಅನಾಥಳು. ಯೇಸುಕ್ರಿಸ್ತನು ಯಾರನ್ನು ಮೊದಲು ವಾಸಿ ಮಾಡುತ್ತಾರೆ ಗೊತ್ತಾ ನಿಮಗೆ? ಅನಾಥಳಿಗೆ ವಾಸಿ ಮಾಡ್ತಾರೆ, ಅಭಾಗ್ಯಳಿಗೆ ವಾಸಿ ಮಾಡ್ತಾರೆ. ಯಾರೂ ಅರ್ಥ ಮಾಡಿಕೊಳ್ಳದೆ, ಯಾರೂ ಆದುಕೊಳ್ಳದೆ ಒದ್ದಾಡುತ್ತಿರುವಂತಹ ಅಭಾಗ್ಯಳ ಸಮಸ್ಯೆಯನ್ನೇ ನನ್ನ ಯೇಸು ಮೊದಲು ತೀರಿಸಿದ್ರು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಬ್ರದರ್, ನನಗೆ ಯಾರೂ ಆದುಕೊಳ್ತಾ ಇಲ್ಲ, ನನ್ನನ್ನು ಯಾರೂ ಆಧರಿಸುತ್ತಾ ಇಲ್ಲ. ಆಧರಿಸುವಂಥವರು ಕಣ್ಮರೆಯಾಗಿದ್ದಾರೆ, ಅರ್ಥ ಮಾಡಿಕೊಳ್ಳುವಂಥವರು ಕಣ್ಮರೆಯಾಗಿದ್ದಾರೆ, ಆಧಾರವಾಗಿ ನಿಲ್ಲುವಂಥವರು ಕಣ್ಮರೆಯಾಗಿದ್ದಾರೆ.
ನನಗೆ ಯಾರೂ ಇಲ್ಲ ಎಂದು ನೀವು ಅಂದುಕೊಳ್ಳುವುದಾದರೆ ಯೇಸು ಹೇಳ್ತಾರೆ, ನಿಮಗೆ ಯಾರೂ ಇಲ್ಲದಿರುವುದೇನು, ನಾನಿದ್ದೇನೆ, ನಾನು ನಿಮ್ಮ ಸಂಗಡ ಇದ್ದೇನೆ ಅನ್ನುತ್ತಾರೆ. ಆ ದಿನ ಆ ಸ್ತ್ರೀ, ಆ ಅಭಾಗ್ಯಳು ಯೇಸುಕ್ರಿಸ್ತನ ಕುರಿತಾಗಿ ಕೇಳಿದಳು. ಅವಳು ಕೇಳಿರುವುದಾದರೆ ಯಾರೋ ಒಬ್ಬರು ಹೇಳಿರುತ್ತಾರೆ. ಪ್ರಿಯರೇ, ಸಹೋದರ ಸಹೋದರಿಯರೇ, ನಿಮ್ಮ ಕುರಿತು ಯಾರಾದರೂ ಹೇಳಬೇಕು. ಏನೆಂದು ಗೊತ್ತಾ? ಅವರು ನನಗೆ ಯೇಸುವಿನ ಬಗ್ಗೆ ಹೇಳಿರುವುದರಿಂದಲೇ ನಾನು ಕೇಳಿದ್ದೇನೆ ಎಂಬುದಾಗಿ. ಆಕೆ ಯೇಸುವಿನ ಬಗ್ಗೆ ಹೇಳಿರುವುದರಿಂದಲೇ ಕೇಳಿದ್ದೇನೆ ಎಂಬುದಾಗಿ. ಅವನಾಗಲಿ ಅವಳಾಗಲಿ ಒಂದು ವೇಳೆ ಹೇಳದೇ ಇದ್ದಿದ್ದೇ ಆದರೆ ಈ ದಿನ ನನ್ನ ಕುಟುಂಬ ಕಟ್ಟಲ್ಪಡುತ್ತಿರಲಿಲ್ಲ, ಈ ದಿನ ನಾನು ರಕ್ಷಿಸಲ್ಪಡುತ್ತಾ ಇರಲಿಲ್ಲ. ಅವನು ಹೇಳಿರುವುದರಿಂದಲೇ, ಆಕೆ ಹೇಳಿರುವುದರಿಂದಲೇ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನಿಮ್ಮ ಕುರಿತಾಗಿ ಅನೇಕರು ಹೇಳಬೇಕು. ಸತೀಶ್ ಕುಮಾರ್ ಅವರು ವಾಕ್ಯವನ್ನು ಸಾರಿರುವುದರಿಂದಲೇ, ಸತೀಶ್ ಕುಮಾರ್ ಅವರು ವಾಕ್ಯವನ್ನು ಬೋಧಿಸಿರುವುದರಿಂದಲೇ, ಸತೀಶ್ ಕುಮಾರ್ ಅವರು ಯೇಸುವಿನ ಸುವಾರ್ತೆಯನ್ನು ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಸಾರಿರುವುದರಿಂದಲೇ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಎಷ್ಟೋ ನೂರಾರು ಸಾವಿರಾರು ಸಾಕ್ಷಿಗಳು ನಾವು ಕೇಳ್ತಿದ್ದೇವಲ್ಲವೇ? ಸತೀಶ್ ಕುಮಾರ್ ಅವರು ಏನಾದರೂ ಆ ಯೇಸುವಿನ ಕುರಿತಾದ ಸತ್ಯ ಸುವಾರ್ತೆಯನ್ನು ಏನಾದರೂ ಸಾರಲಾರದೇ ಇದ್ದಿದ್ದೇ ಆದರೆ ಎಷ್ಟೋ ಸಾವಿರಾರು ಜನರು, ಎಷ್ಟೋ ಲಕ್ಷಾಂತರ ಜನರು ನಿರೀಕ್ಷೆಯಿಲ್ಲದವರಾಗಿಯೇ ಉಳ್ಕೊಳ್ತಾ ಇದ್ರಲ್ಲವೇ? ಅದಕ್ಕೆ ಸಹೋದರ ಸಹೋದರಿಯರೇ, ಕೇಳುವವರಾಗಿ ಮಾತ್ರ ಉಳ್ಕೊಳ್ಳಬೇಡಿರಿ, ಕೇಳಿರುವುದರಲ್ಲಿ ನಂಬಿಕೆ ಇಡೀರಿ. ಆ ನಂಬಿಕೆಗೆ ಆಧಾರವಾಗಿರುವಂತಹ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಸಾರಿ ಹೇಳಿರಿ, ಆತನ ಕುರಿತು ತಿಳಿಸಿರಿ. ಅವಳು ಮೊದಲನೇದಾಗಿ ಕೇಳುತ್ತಾಳೆ. ಕೇಳಿ ಹಾಗೇ ಬಿಟ್ಬಿಡಲಿಲ್ಲ ಪ್ರಿಯರೇ. ಆ ಯೇಸು ತನ್ನ ಗ್ರಾಮಕ್ಕೆ ಬಂದಾಗ ಅವಳು ಮಾಡಿದ್ದೇನು ಗೊತ್ತಾ? ಅವಳು ಏನೆಲ್ಲ ಕೇಳಿದಳೋ ಅದನ್ನು ನಂಬಿದಳು. ಯೇಸುಕ್ರಿಸ್ತನು ಬಹುಶಕ್ತಿಯುಳ್ಳ ದೇವರಾಗಿದ್ದಾರಂತೆ, ಇಲ್ಲವೇ ರಕ್ಷಕನಾಗಿದ್ದಾರಂತೆ, ಇಲ್ಲವೇ ಬೋಧಕನಾಗಿದ್ದಾರಂತೆ, ಇಲ್ಲವೇ ಮೆಸ್ಸಯ್ಯನಾಗಿದ್ದಾರಂತೆ. ಆತನ ಮಾತಿನಲ್ಲಿ ಪ್ರೀತಿ ಇದೆಯಂತೆ, ಆತನ ನೋಟದಲ್ಲಿ ಮಮಕಾರ ಇದೆಯಂತೆ, ಆತನ ಕೈಯ ಸ್ಪರ್ಶದಲ್ಲಿಯೇ ಮಹಾಶಕ್ತಿ ಇದೆಯಂತೆ. ಆತನು ಮುಟ್ಟಿದ್ರೆ ಸಾಕಂತೆ ಶರೀರ ವಾಸಿಯಾಗ್ತದಂತೆ. ಪಾಪಿಗಳನ್ನು ಪ್ರೀತಿಸಿದಾನಂತೆ, ಪಾಪಿಗಳನ್ನು ಕ್ಷಮಿಸುತ್ತಿದ್ದಾರಂತೆ, ಅವರನ್ನು ಸೇರಿಸಿಕೊಳ್ತಿದ್ದಾರಂತೆ. ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳದಿದ್ದರೂ ಕೂಡ ಆತನು ಅರ್ಥ ಮಾಡಿಕೊಳ್ತಿದ್ದಾನಂತೆ, ಆಧರಿಸುತ್ತಿದ್ದಾನಂತೆ ಎಂದು ಈ ರೀತಿಯಾಗಿ ಯಾರೆಲ್ಲ ಏನೆಲ್ಲ ಹೇಳಿದರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಹೇಳಿಬಿಟ್ರು ಪ್ರಿಯರೇ ಯೇಸುವಿನ ಕುರಿತಾಗಿ. ಹಾಗೆ ಹೇಳಿರುವ ಯೇಸುವಿನ ವಾರ್ತೆ ಈ ಅಭಾಗ್ಯಳು ನಂಬಿಕೆ ಇಡುತ್ತಾಳೆ. ಅದೇ ಸಮಯದಲ್ಲಿ ಯೇಸುಕ್ರಿಸ್ತನು ಆ ಗ್ರಾಮಕ್ಕೆ ಬರ್ತಾರೆ, ಆ ಪ್ರಾಂತ್ಯಕ್ಕೆ ಬರ್ತಾರೆ. ಯಾವುದನ್ನು ಅವಳು ಕೇಳುತ್ತಾಳೋ, ಆಕೆ ಕೇಳಿರುವ ಸುವಾರ್ತೆಗೆ ಆಧಾರವಾಗಿರುವ ಯೇಸು ಆ ಗ್ರಾಮಕ್ಕೆ ಬಂದಾಗ ಆಕೆ ಕೇಳಿದ ವಿಷಯದಲ್ಲಿ ಮೌನವಾಗಿರ್ಲಿಕ್ಕಾಗಲಿಲ್ಲ. ಏನ್ ಮಾಡಿದಳು ಗೊತ್ತಾ? ಹೇಗಾದರೂ ಮಾಡಿ ಆ ಯೇಸುವಿನ ಬಳಿಗೆ ನಾನು ಹೋಗಬೇಕು, ಯೇಸುವಿನ ಬಳಿಗೆ ಹೋಗಬೇಕು ಎಂದು ಆಕೆ ಓಡೋಡಿ ಬರುತ್ತಾಳೆ. ಆದರೆ ತನ್ನ ಸಮಸ್ಯೆ ಬಹಿರಂಗವಾಗಿ ಹೇಳಿಕೊಳ್ಳಲ್ಲ ಪ್ರಿಯರೇ, ಯಾಕೆಂದರೆ ಅದು ಪರ್ಸನಲ್ ಸಮಸ್ಯೆಯಾಗಿತ್ತು, ಅದು ವೈಯಕ್ತಿಕ ಸಮಸ್ಯೆಯಾಗಿತ್ತು. ಈಗ ತಾನೇ ಹೇಳಿದನಲ್ಲವೇ, ಕೆಲವು ಸಮಸ್ಯೆಗಳ ಬಗ್ಗೆ ಧೈರ್ಯದಿಂದ ಹೇಳಿಕೊಳ್ಬಹುದು, ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಬೇಕಾದ್ರೆ ಬಹಳ ನಾಚಿಕೆ, ಕೆಲವು ಸಮಸ್ಯೆ ಹೇಳಿಕೊಳ್ಬೇಕಾದ್ರೆ ಬಹಳ ಕಷ್ಟ, ಕೆಲವು ಸಮಸ್ಯೆ ಹೇಳಿಕೊಳ್ಬೇಕಾದ್ರೆ ಬಾಯಲ್ಲಿ ಮಾತೇ ಬರುವುದಿಲ್ಲ ಪ್ರಿಯರೇ. ಯಾಯರನಿಗಿರುವ ಸಮಸ್ಯೆ ಪಬ್ಲಿಕ್ ಆಗಿ ಹಂಚಿಕೊಳ್ಬಹುದು. ನನ್ನ ಮಗಳ ಆರೋಗ್ಯ ಸರಿಯಾಗಿಲ್ಲ, ಬೇಗ ಬಾ ಸ್ವಾಮಿ ಎಂದು ಪಬ್ಲಿಕ್ ಆಗಿ ಹೇಳ್ಕೊಳ್ಬಹುದು. ಆದರೆ ಈ ಅಭಾಗ್ಯಳ ಸಮಸ್ಯೆ ಮಾತ್ರ ಪಬ್ಲಿಕ್ ಆಗಿ ಹೇಳ್ಕೊಳ್ಳುವ ಹಾಗಿಲ್ಲ. ಪಬ್ಲಿಕ್ ಆಗಿ ತನ್ನ ಸಮಸ್ಯೆ ಹೇಳಿಕೊಳ್ಳಲಿಕ್ಕಾಗದೆ, ಯೇಸುವಿನ ಮುಂದೆಯೂ ಬರಲಿಕ್ಕಾಗದೆ, ಜನರೆಲ್ಲ ಸುತ್ತಲೂ ಮುತ್ತಿಕೊಂಡಿರುವಾಗ ಅವರ ಮಧ್ಯದಲ್ಲಿ ನಿಲ್ಲಲಿಕ್ಕಾಗದೆ, ಯಾಕೆಂದರೆ ಆಗಲೇ ಅವಳು ಬಹಳ ಸಣ್ಣವಾಗಿರ್ತಾಳೆ, ಆರೋಗ್ಯ ಪೂರ್ತಿ ಕೆಟ್ಟೋಗಿರುತ್ತೆ, ಇನ್ನು ಮುಂದೆ ಔಷಧಿಗಾಗಿಯೂ ದುಡ್ಡಿರಲ್ಲ. ಅವಳ ಸ್ಥಿತಿ ಬಹು ನಿರಾಶಕರವಾಗಿತ್ತು. ನಿರ್ಶಕ್ತಳಾಗಿದ್ದಳು, ಆಕಾರ ಕಳ್ಕೊಂಡಿದ್ದಳು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯಾರು ನೋಡಿದ್ರೂ ಕೂಡ ವಿಕಾರವಾಗಿದ್ದಳು. ಅಂಥವಳೇನಾದ್ರೂ ಯೇಸುವಿನ ಮುಂದೆ ಬರುವುದಾದರೆ ನೋಡಿ, ಛಿಛಿ, ಇವಳ್ಯಾಕೆ ಇಲ್ಲಿಗೆ ಬಂದಳು ಎಂಬುದಾಗಿ ಎಲ್ಲಿ ಹೇಳ್ತಾರೇನೋ ಎಂದು ಯೋಚಿಸಿ ಕೊನೆಗೆ ಏನ್ ಮಾಡ್ತಾಳೆ ಗೊತ್ತಾ ಪ್ರಿಯರೇ? ಯೇಸುವಿನ ಮುಂದೆ ಬರಲಿಕ್ಕಾಗದೆ ಹಿಂದೆಯಿಂದ ಬಂದು ಆತನ ವಸ್ತ್ರದ ಉಡುಪನ್ನೂ ಮುಟ್ಟುತ್ತಾಳೆ. ನಂಬಿಕೆ ಏನದು? ಯೇಸುವಿನ ವಸ್ತ್ರದ ಉಡುಪನ್ನು ಆಕೆ ಮುಟ್ಟಿದ ಕೂಡಲೇ ಟಚ್ ಮಾಡಿದಾಳೋ ಇಲ್ಲವೋ, ಯೇಸುವಿನ ಪ್ರಭಾವವು ಆತನ ವಸ್ತ್ರದ ಮೂಲಕ ಆಕೆಗೆ ವಾಸಿ ಮಾಡಿತು. ಯಾವಾಗ ಆತನ ವಸ್ತ್ರದ ಉಡುಪನ್ನು ಆಕೆ ಮುಟ್ಟಿದಳೋ, ಬೈಬಲ್ನಲ್ಲಿ ಏನಿದೆ ಗೊತ್ತಾ? ತಕ್ಷಣವೇ. ಅರ್ಥವಾಗ್ತಿದೆಯಾ?
ನನ್ನ ದೇವರು ಕೆಲವೊಂದು ಸಾರಿ ತಕ್ಷಣವೇ ಉತ್ತರ ಕೊಡ್ತಾರೆ, ಕೆಲವೊಂದು ಸಾರಿ ಸ್ವಲ್ಪ ಆಲಸ್ಯವಾಗಿ ಉತ್ತರ ಕೊಡ್ತಾರೆ. ಯಾಕೆ ತಕ್ಷಣವೇ ಉತ್ತರ ಕೊಡ್ತಾರೆ? ಅದು ಅತ್ಯವಶ್ಯಕವಾಗಿರೋದ್ರಿಂದ. ಯಾಕೆ ಆಲಸ್ಯವಾಗಿ ಉತ್ತರ ಕೊಡ್ತಾರೆ? ನೀವು ಆ ಉತ್ತರ ಹೊಂದಿಕೊಳ್ಳುವುದಕ್ಕಾಗಿ ಬೇಕಾದ ನಂಬಿಕೆ ಇನ್ನೂ ನಿಮ್ಮಲ್ಲಿ ಇಲ್ಲದಕ್ಕಾಗಿ, ಆ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಿಮಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಈ ಸ್ತ್ರೀಯ ಜೀವಿತದಲ್ಲಿ ಯೇಸು ತಕ್ಷಣವೇ ಉತ್ತರ ಕೊಡ್ತಾರೆ. ವಸ್ತ್ರದ ಉಡುಪನ್ನು ಮುಟ್ಟಿದಳೋ ಇಲ್ಲವೋ ತಕ್ಷಣವೇ ವಾಸಿಯಾದಳು. ತಕ್ಷಣವೇ ಉತ್ತರ ಹೊಂದಿಕೊಂಡಿರುವ ಈಕೆಯ ಜೀವಿತದಲ್ಲಿ ನಡೆದ ಅದ್ಭುತ ದೊಡ್ಡದಾಗಿದೆ ಅನ್ನುತ್ತೀರೋ? ಆಲಸ್ಯವಾಗಿ ಉತ್ತರ ಪಡ್ಕೊಂಡಿರುವ ಅಧಿಕಾರಿಯ ಮನೆಯಲ್ಲಿ ನಡೆದ ಅದ್ಭುತ ದೊಡ್ಡದಾಗಿದೆ ಅನ್ನುತ್ತೀರ? ಏನನ್ನುತ್ತೀರಿ? ಈಗ ಹೇಳ್ರಿ, ನಮ್ಮ ಜೀವಿತದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆಗೆ ಉತ್ತರ ತಡವಾಗ್ತಿದೆ ಅನ್ನುವಂಥವ್ರು ಕೈ ಎತ್ತುವಿರಾ? ಅಂದರೆ ಅರ್ಥವೇನು? ನನ್ನ ದೇವರು ನಿಮ್ಮ ಜೀವಿತದಲ್ಲಿ ನೀವು ಆಶಿಸಿದ್ದನ್ನು ಬೇಡಿದ್ದನ್ನು ಆಲಸ್ಯ ಮಾಡುತ್ತಿರುವುದಾದರೆ ಮಹಾ ದೊಡ್ಡ ಅದ್ಭುತವನ್ನೇ ಆತನು ಮಾಡ್ಲಿಕ್ಕಿದ್ದಾರೆ ಎಂದು ನಂಬುವಂಥವ್ರು ಇದ್ದ ಸ್ಥಳದಲ್ಲೇ ಮೊಳಕಾಲೂರಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಯೇಸುವೇ, ನಾವು ನಂಬುತ್ತಾ ಇದ್ದೇವೆ. ಅಪನಂಬಿಕೆ ನಮ್ಮೊಳಗೆ ಬರಗೊಡಿಸಬೇಡಿರಿ. ನಂಬಿಕೆ ನನ್ನನ್ನು ಬಿಟ್ಟು ಹೋಗದಂತೆ ಕಾಪಾಡಿರಿ. ಕೆಲವೊಮ್ಮೆ ಸೈತಾನನು ಬಂದು ಹೇಳ್ತಿದ್ದಾನೆ, ಈಗ ಆಲಸ್ಯವಾಗಿದೆಯಲ್ಲವೇ, ಇನ್ನು ನಿನ್ನ ಜೀವಿತದಲ್ಲಿ ಅದ್ಭುತವೇ ಆಗಲ್ಲ ಅನ್ನುತ್ತಿದ್ದಾನೆ. ಇನ್ನು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡದ್ದು ಸಾಧಿಸುವುದಿಲ್ಲ ಅನ್ನುತ್ತಾ ಇದ್ದಾನೆ. ಎಲ್ಲವೂ ಮುಗಿದೋಯ್ತು ಅನ್ನುತ್ತಿದ್ದಾನೆ. ಯೇಸುವೇ, ಯೇಸುವೇ, ಅವನ ಮಾತು ನಂಬಲಾರದಂತೆ ಸಹಾಯ ಮಾಡಿರಿ. ನಿಮ್ಮ ಮಾತನ್ನೇ ನಂಬಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಮಾತನ್ನೇ ಆಧಾರ ಮಾಡಿಕೊಂಡು ಬದುಕುವ ಬದುಕನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಯಾವುದು ಆಲಸ್ಯವಾಗಿಲ್ಲವೆಂದು, ಯಾವುದು ಇನ್ನು ಕೈಮೀರಿ ಹೋಗಿಲ್ಲವೆಂದು, ಸಮಸ್ತವು ನಿಮ್ಮ ಕೈಯಲ್ಲಿಯೇ ಇದೆ ಎಂದು ದೇವರೇ ಈ ದಿನ ಖಡಾಖಂಡಿತವಾಗಿ ನಮಗೆ ತಿಳಿಸಿದ್ದೀರಿ. ಕೇಳಿರುವ ಆ ವಿಷಯವನ್ನು ನಾವು ನಂಬುತ್ತೇವೆ. ಯೇಸುವೇ, ನಂಬುತ್ತಿದ್ದೇವೆ ದೇವರೇ, ನಾವು ನಂಬುತ್ತಿದ್ದೇವೆ ಯೇಸುವೇ. ಯಾವುದೆಲ್ಲ ನಮ್ಮ ಕೈ ಜಾರಿ ಹೋಗ್ತಿದೆ ಎಂದು ಭಯಪಡ್ತಿದ್ದೇವೋ ಅದು ನಿಮ್ಮ ಕೈಯಲ್ಲಿಯೇ ಇದೆ. ಅದು ಎಲ್ಲಿಗೂ ಹೋಗಲಿಲ್ಲ, ಅದು ಎಲ್ಲಿಗೂ ಹೋಗುವುದಿಲ್ಲ. ಅದು ನಿಮ್ಮ ಕೈಯಲ್ಲಿಯೇ ಇದೆ. ನಿಮ್ಮ ಕೈಯಲ್ಲಿರುವುದನ್ನು ಯಾರೊಬ್ಬರು ಮುಟ್ಟಲಾರರು. ನಿಮ್ಮ ಕೈಯಲ್ಲಿರುವುದನ್ನು ಯಾರೊಬ್ಬರು ದೋಚಿಕೊಳ್ಳುವುದಿಲ್ಲ, ಟಚ್ ಮಾಡುವುದಿಲ್ಲ. ನಾವು ಬದಲಾಗಬೇಕು. ನಮ್ಮ ಕುಟುಂಬ ಭದ್ರವಾಗಿರಬೇಕು. ನಮ್ಮ ಮಕ್ಕಳಿಗೆ ಬಂಗಾರದ ಭವಿಷ್ಯ ದೇವರೇ ನೀವೇ ಅನುಗ್ರಹಿಸಬೇಕು. ಹಾಗೆ ಅನುಗ್ರಹಿಸಿರಿ. ನಿಮಗೆ ಎಲ್ಲ ಮಹಿಮೆ ಘನತೆ ಪ್ರಭಾವ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.